ಅಪ್ಪ ತನ್ನ ಅಕೌಂಟ್ಗೆ 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಬರ್ಲಿ ಇವತ್ತು ವಿಚಾರಿಸ್ತೀನಿ. ಅಮ್ಮ ನೀನು ಸುಮ್ಮನೆ ಎಲ್ಲದಕ್ಕೂ ಅಪ್ಪನ ಬೈಬೇಡ. ಏನೋ ತಗೊಂಡಿದ್ರೆ ಏನೋ, ಬರ್ಲಿ ವಿಚಾರಿಸೋಣ ಇರು. ಅರ್ಜೆಂಟಾಗಿ ಬೇಕು ಅಂದರೆ ಮನೆಯಲ್ಲಿ 100 ರೂಪಾಯಿ ಇಲ್ವಲ್ಲಪ್ಪ. ಏನು ಮಾಡಲಿ ನಾನು? ಮನೆಯಲ್ಲಿ ದಿನಸಿನೂ ಇಲ್ಲ. ದಿನಸಿ ಅಂಗಡಿಗೆ ಹೋಗಿ ಸಾಮಾನು ತರೋಣ ಅಂತಂದರೆ ಹಳೆ ಬಾಕಿ ತೀರಿಸ್ತೆ ಅವನು ಕೊಡಲ್ಲ. ಇನ್ನು ಬಡ್ಡಿ ಬೇರೆ ಕಟ್ಟೋದಿದೆ. ನೆನೆಸ್ಕೊಂಡ್ರೆ ತಲೆ ಕೆಡುತ್ತೆ. ಬಡ್ಡಿ ದುಡ್ಡು ಭಾವನೆಗೆ ಕಟ್ತೀನಿ ಅಂತ ಹೇಳಿದಾರಲ್ಲ ಮ್ಯಾಮ್. ಹಾಗೆ ಇನ್ನೇನು 6ನೇ ತಾರೀಕಿಗೆ 5 ದಿನ ಇದೆ. ಅಷ್ಟರಲ್ಲಿ ಅಕ್ಕನ ಸಂಬಳನೂ ಬರುತ್ತೆ. ಅವಾಗ ರೇಷನ್ ತಗೋಬೋದಲ್ಲ. ಅಳಿಯಂದ್ರು ಲಕ್ಷ್ಮಿ ದುಡ್ಡಿಗೆ ಏನು ಯೋಚನೆ ಮಾಡಬೇಡಿ, ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಕಣೆ. ಹಾಗಂತ ನಾವು ಹಾಗೆ ಮಾಡೋಕ್ಕಾಗುತ್ತೆ ಹೇಳು? ಮತ್ತೆ ಮತ್ತೆ ಕೇಳಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ ಹೇಳು? ನೀನು ಹೇಳೋದು ಸರಿನೇ, ಆದರೆ ಕೈಯಲ್ಲಿ ದುಡ್ಡಿಲ್ಲ ಅಂತ್ಯ. ಮತ್ತೆ ಅವ್ರು ಬಡ್ಡಿ ಕೇಳಕ್ಕೆ ಮನೆ ಬಾಗಿಲಿಗೆ ಬಂದರೆ ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ? ಇನ್ನೇನಿದ್ರು ಆ ದೇವರೇ ದಾರಿ ತೋರಿಸ್ಬೇಕು. ಅಮ್ಮ ಅಮ್ಮ, ದೇವ್ರ ದಾರಿ ತೋರ್ಸಾಯ್ತು. ನಿಂಗೆ ಏನ್ ಬೇಕು ಅಂತ ನಿಸ್ಸಂಕೋಚವಾಗಿ ಕೇಳು. ಮೊದಲೇ ನಾವು ಟೆನ್ಷನಲ್ಲಿದ್ದೀವಿ. ಸುಮ್ಮನೆ ನೀನು ಓವರ್ ಆಕ್ಟಿಂಗ್ ಎಲ್ಲ ನೋಡೋಕ್ಕಾಗಲ್ಲ. ಹೋಗಿ ಸುಮ್ಮನೆ. ಅದ್ ಯಾಕೆ ಮೂತಿ ಹಂಗ್ ಮಾಡ್ಕೋತ್ಯಾ? ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಮಿಬ್ರು ಟೆನ್ಷನ್ ಎಲ್ಲ ಮಾಯ ಆಗೋಗುತ್ತೆ. ಮೊದಲು ಅದೇನು ವಿಷಯ ಅಂತ ಹೇಳೆ. ಅಯ್ಯೋ ಅಮ್ಮ, ಇನ್ಮೇಲೆ ನಮಗ್ ದುಡ್ಡಿಲ್ಲ ಅಂತ ನಾವ್ ಯೋಚನೆ ಮಾಡಂಗಿಲ್ಲ. ನನಗೆ ಕೆಲ್ಸ ಸಿಕ್ಕಿದೆ, ನಾಳೆನೆ ಜಾಯ್ನಿಂಗು. ಹೌದೇನೆ? ನೀನು ಹೇಳ್ತಾ ಇರೋದು ನಿಜನಾ? ಹೌದಮ್ಮ, ನಿನ್ ಮಗ್ಳಿಗೆ ಕೆಲ್ಸ ಸಿಕ್ಕಿದೆ. ಇನ್ಮೇಲೆ ನಮ್ ಕಷ್ಟ ಎಲ್ಲ ದೂರ ಆಯ್ತು. ಕಂಗ್ರಾಟ್ಸ್ ಕಣಕ್ಕೆ ಹೋಗಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಇರಿ, ನಮ್ಮ ದೇವ್ರಿಗೆ ದೀಪ ಹಚ್ಬಿಟ್ಟು ಬರ್ತೀನಿ. ಅಯ್ಯಪ್ಪ, ಏನಪ್ಪ ಇಷ್ಟೊಂದು ಶುಕೆ? ಏನಪ್ಪ ಬಿಸಿಲಿದು? ಲಕ್ಷ್ಮಿ, ಒಂದು ಲೋಟ ನೀರು ತಂದು ಕೊಡ್ತೀಯಾ? ಯಾಕೆಲ್ಲ ನನ್ನನ್ನೇ ನೋಡ್ತಾ ಇದ್ದೀರಾ? ನಾನೇನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಏನು ಕಳ್ತನ ಮಾಡಿದ್ದೀನಿ ಅನ್ನೋ ಥರ ನೋಡ್ತಾ ಇದ್ದೀರಲ್ಲ, ಏನಾಯ್ತು? ಸಾಕ್ಷಿ ಸಮೇತ ಸಿಗಾಕೊಂಡಿರ ತಾತ. ಇನ್ನು ನಾಟಕ ಏನು ಪ್ರಯೋಜನ ಇಲ್ಲ. ಹೇಳ್ರಿ ಮೇಲೆ ರೀ, ಎದ್ದೇಳ್ರಿ. ನಿಮ್ದು ಒಂದ್ ಜನ್ಮನ. ಮನೆ ಖರ್ಚಿಗೆ ಅಂತ ಇಟ್ಟಿರೋ ದುಡ್ಡನ್ನ ಹಿಂಗ್ ಕದ್ದಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನೀವಂತೂ ದುಡಿಯಲ್ಲ, ಕೊನೆ ಪಕ್ಷ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಹಿಂಗ್ ಹಾಳು ಮಾಡ್ತೀರಲ್ಲ, ಏನೋ ಅನ್ಸಲ್ವಾ ನಿಮ್ಗೆ? ಮಾಡೋದೆಲ್ಲ ಮಾಡಿ ಗರಡ್ಗಂಬತ್ತರ ನಿಂತ್ಕೊಂಡಿರೋದು ನೋಡು. ಅಷ್ಟು ದುಡ್ಡನ್ನ ಏನ್ರಿ ಮಾಡಿದ್ರಿ? ಎಲ್ಲ ಇಸ್ಪೆಟ್ಟಿಗೆ ಹಾಕಿದ್ರ? ಈಗೇನು ಗೊತ್ತಿಲ್ಲದೆ ಇರೋ ತರ ನಿಂತ್ಕೊಳ್ಳೋದಲ್ಲ. ದುಡ್ಡೆಲ್ಲಿದೆ ಕೊಡಿ. ಗೌರಿ, ಅದು ಗೊತ್ತಿದ್ದು ನಿಮ್ಮ ಹತ್ರ ಕೇಳ್ತೀನಲ್ಲ, ಆ ಹಾಳು ಸತ್ತಕ್ಕೆ ಬಿದ್ದವ್ರ ಹತ್ರ ದುಡ್ಡೆಲ್ಲಿ ಉಳಿಯತ್ತೆ? ಎಲ್ಲ ಮನೆ ಹಾಳು ಮಾಡೋ ಆಟ.
ದುಡ್ಡು ಖರ್ಚು ಮಾಡ್ಬೇಕಂದ್ರೆ ಒಂದೊತ್ತು ತಾವೇ ದುಡಿಬೇಕು, ಇಲ್ಲಾಂದ್ರೆ ಬೇರೆಯವ್ರ ದುಡ್ಡ ಹೇಗೆ ಖರ್ಚು ಮಾಡ್ಬೇಕು ಅಂತ ಗೊತ್ತಿರಬೇಕು. ಹೋಗೋಗಿ ನಿಮ್ಮ ಹತ್ರ ಮಾತಾಡ್ತೀನಲ್ಲ, ಎಲ್ಲ ನನ್ನ ಕರ್ಮ. ನೀನೀಗ ಹಾಳು ಮಾಡಿ ಬಂದಿದ್ಯಲ್ಲಪ್ಪ ದುಡ್ಡು, ಅದೇ 10,000 ರೂಪಾಯಿ ಇದ್ದಿದ್ರೆ ನನ್ನ ಮಗಳ ಫೀಸಿಗೆ ಹೆಲ್ಪ್ ಆಗ್ತಿತ್ತು.